ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿಬೊನಾಸಿ ಟೂಲ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ನೋಡಿ, ಫಿಬೊನಾಸಿಯಲ್ಲಿ ಬಹಳಷ್ಟು ಟೂಲ್ಸ್ಗಳಿವೆ ಫಿಬೊನಾಸಿ ಸ್ಟಡೀಸ್ ಬೇಸ್ ಮೇಲೆ. ಸೊ ಹಾಗಾಗಿ ಎಲ್ಲ ಟೂಲ್ಸ್ಗಳನ್ನು ಎಲ್ಲರೂ ಯೂಸ್ ಮಾಡಲ್ಲ. ಸೊ ಇದರಲ್ಲಿ ಕೆಲವೊಂದು ಜನರಲ್ ಆಗಿ ಯೂಸ್ ಮಾಡುವಂಥ ಟೂಲ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣ ನೋಡಿ ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸ್ಟ್ರೈಟ್ ಅವೇ ನಾನೇನು ಮಾಡ್ತೇನೆ, ಇದು ಈಗೇನು ನೀವು ಚಾರ್ಟ್ ನೋಡ್ತೀರಲ್ಲ, ಇದು ಫೈರ್ಸ್. ಹೌದು, ಫೈರ್ಸ್ ಇದೆಯಲ್ಲ, ಫೈರ್ಸ್ ಜಿರೋದಾ ಇದೆ ಅಲ್ವಾ, ಜಿರೋದಾ ಗ್ರೋ ಇರ್ಬೋದು. ಅದೇ ರೀತಿ ಫೈರ್ಸ್ ಅಂತ ಹೇಳಿ ಇದು ಬ್ರೋಕಿಂಗ್ ಅವರ ಒಂದು ಟರ್ಮಿನಲ್ ನಾನು ಲಾಗಿನ್ ಆಗಿದ್ದೀನಿ. ಸೊ ನಾನು ಯೂಸ್ ಮಾಡೋ ಟ್ರೇಡಿಂಗ್ ಮಾಡೋದು ಇದರಲ್ಲೇ, ಹಾಗಾಗಿ ಆಯಿತಾ. ಸೊ ಇದು ಸೇಮ್ ಟ್ರೇಡಿಂಗ್ ಸಾಫ್ಟ್ವೇರ್ ಹೆಂಗಿರುತ್ತೆ ಅಂದರೆ ಪ್ಲಾಟ್ಫಾರ್ಮ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ, ಆಯಿತಾ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಈ ಒಂದು ಇದರಲ್ಲಿ ಈ ಭಾಗದಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ, ಈ ಭಾಗದಲ್ಲಿ ನಿಮಗೆ ಟೂಲ್ಸ್ಗಳೆಲ್ಲ ಬರ್ತವೆ. ಓಕೆ, ಅದರಲ್ಲಿ ಇಲ್ಲಿ ನೋಡಿ, ಇದು ಎರಡನೇದು, ಈ ಎರಡನೇ ಟೂಲ್ಸ್ಗೆ ಬರಲಿ, ಎರಡನೇದು ಇರುತ್ತಲ್ಲ ಇಲ್ಲಿ. ಸೊ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಫಿಬೊನಾಸಿ ನೋಡಿ, ಇಲ್ಲಿ ಫಿಬೊನಾಸಿ ರಿಟ್ರೇಸ್ಮೆಂಟ್ ಇದೆ, ಫಿಬೊನಾಸಿ ಟೈಮ್ ಬೇಸ್ಡ್ ಎಕ್ಸ್ಟೆನ್ಷನ್ ಇದೆ, 5 ಚಾನಲ್ಸ್ ಇದ್ದಾವೆ, 5 ಟೈಮ್ ಝೋನ್ಸ್ ಇದೆ, 5 ಸ್ಪೀಡ್ ರೆಸಿಸ್ಟೆನ್ಸ್ ಫ್ಯಾನ್ ಇದ್ದಾವೆ, ಟೈಮ್ ಬೇಸ್ಡ್ 5 ಟೈಮ್ ಇದೆ, 5 ಸರ್ಕಲ್, 5 ಸ್ಪೈರಲ್, 5 ಸ್ಪೀಡ್ ರೆಸಿಸ್ಟೆನ್ಸ್ ಆರ್ಕ್ ಅಂತ ಬರುತ್ತೆ, 5 ವೆಡ್ಜ್ ಆ್ಯಂಡ್ ಪಿಚ್ ಫ್ಯಾನ್ ಅಂತ ಬರುತ್ತೆ. ಓಕೆ, ಇದಿಷ್ಟು ಎಲ್ಲವೂ ಫಿಬೊನಾಸಿ ಸಂಬಂಧಪಟ್ಟಂತೆ. ಆದರೆ ಬಹಳಷ್ಟು ಜನ ಯೂಸ್ ಮಾಡೋದು ಫಿಬೊನಾಸಿ ರಿಟ್ರೇಸ್ಮೆಂಟ್ ಮತ್ತು ಫಿಬೊನಾಸಿ ಎಕ್ಸ್ಟೆನ್ಷನ್. ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಓಕೆ, ಸೊ ಮೊದಲನೇದಾಗಿ ನಾವೇನು ಮಾಡೋಣ, ಫಿಬೊನಾಸಿ ರಿಟ್ರೇಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಮಾಡೋಣ, ಫಿಬ್ ರಿಟ್ರೇಸ್ಮೆಂಟ್ ಬಗ್ಗೆ ಹೇಳ್ಕೊಡ್ತೇನೆ. ಓಕೆ, ಫಿಬ್ ರಿಟ್ರೇಸ್ಮೆಂಟ್. ಸೊ ಈ ಫಿಬ್ ರಿಟ್ರೇಸ್ಮೆಂಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಫಸ್ಟು? ಸೊ ಫಿಬ್ ರಿಟ್ರೇಸ್ಮೆಂಟ್ ನೋಡಿ, ಒಂದು ಮಾರ್ಕೆಟ್ ನಿಮಗೆಲ್ಲ ಗೊತ್ತಾಗಿದೆ, ನಾನು ಲಾಸ್ಟ್ ವಿಡಿಯೋದ ಹೇಳಿದ್ದೆ, ಮಾರ್ಕೆಟ್ ಒಂದು ಟ್ರೆಂಡ್ ಹೋಗಬೇಕು, ಒಂದು ಅಪ್ ಟ್ರೆಂಡ್ ಹೋಗಬೇಕು ಅಥವಾ ಡೌನ್ ಟ್ರೆಂಡ್ ಹೋಗಬೇಕು ಅಥವಾ ಸೈಡ್ ವೈಸ್ ಇರಬೇಕು, ಯಾವುದೋ ಒಂದು ಟ್ರೆಂಡಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ಳಿ. ಅದು ಯಾವತ್ತು ಅಪ್ ಟ್ರೆಂಡ್ ಹೋಗ್ಬೇಕು, ಹಿಂಗೆ ಹೋಗಲ್ಲ ಅಲ್ವಾ. ಸೊ ಅದೇನು ಮಾಡುತ್ತೆ, ಇಲ್ಲಿಂದ ಹಿಂಗೆ ಹೋಗಿ ಈ ಥರ ಕೆರಡೆ ಬರುತ್ತೆ ಮತ್ತು ಮೇಲೆ ಹೋಗುತ್ತೆ, ಆಮೇಲೆ ಕೆರಡೆ ಬರುತ್ತೆ ಮತ್ತು ಮೇಲೆ ಹೋಗುತ್ತೆ, ಹಿಂಗೆ ಕೆರಡೆ ಬಂದು ಮೇಲೆ ಹೋಗುತ್ತೆ ಅಲ್ವಾ. ಸೊ ಈಗ ಹಿಂಗೆ ಮೇಲೆ ಹೋಗಿದ್ದು ಕೆರಡೆಗೆ ಎಲ್ಲಿವರೆಗೂ ಬರುತ್ತೆ, ಹಿಂಗೆ ಈಗ ಫಾರ್ ಎಕ್ಸಾಂಪಲ್ ಇದು ಎ ಅಂದ್ಕೊಳ್ಳಿ, ಇದು ಬಿ ಅಂದ್ಕೊಳ್ಳಿ, ಇದು 0 ಇಂದ ಸ್ಟಾರ್ಟ್ ಆಯಿತು. ಎ ಮಾಡಿ ಬಿ ಎಲ್ಲಿವರೆಗೂ ಬರುತ್ತೆ, ಇದು ಬಿ ಎಲ್ಲಿವರೆಗೂ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕು ಅಂದರೆ ನಾವಲ್ಲಿ ಏನು ಮಾಡ್ತೀವಿ, ಫಿಬೊನಾಸಿಯ ರಿಟ್ರೇಸ್ಮೆಂಟ್ನ ಯೂಸ್ ಮಾಡ್ತೀವಿ. ಫಿಬೊನಾಸಿ ರಿಟ್ರೇಸ್ಮೆಂಟ್ ಯೂಸ್ ಮಾಡ್ತೀವಿ. ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಮಾರ್ಕೆಟ್ ಇಲ್ಲಿಂದ 0 ಇಂದ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ. ಸೊ ಇಲ್ಲಿಂದ ಎ ಮಾಡುತ್ತೆ ಮಾರ್ಕೆಟ್. ಓಕೆ, ಇದು ಎ ಅನ್ಕೋಣ. ನಂತರ ಬಿ ಮಾಡಬೇಕು. ಈ ಬಿ ಮಾಡೋಕ್ಕೆ ಎಲ್ಲಿವರೆಗೂ ಮಾಡ್ತಾನೆ ಬಿ ಅನ್ನೋದನ್ನ ನಾವು ರಿಟ್ರೇಸ್ಮೆಂಟ್ ಮೂಲಕ ತಿಳ್ಕೊಳ್ತೀವಿ. ಓಕೆ, ಈ ಬಿ ರಿಟ್ರೇಸ್ಮೆಂಟ್ ಆದಮೇಲೆ ನಂತರ ಅವನು ಸಿ ಮಾಡ್ತಾನಲ್ಲ, ಅದು ಎಲ್ಲಿವರೆಗೂ ಹೋಗ್ತಾನೆ ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ, ಫಿಬೊನಾಸಿ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನ ನಾವೇನು ಮಾಡೋಣ, ಈ ಚಾರ್ಟಲ್ಲಿ ನೋಡೋಣ. ಸೊ ಇದನ್ನ ಹೆಂಗೆ ಡ್ರಾ ಮಾಡಬೇಕು ನೋಡಿ, ಇಲ್ಲಿ ಬನ್ನಿ. ಸೊ ಫಿಬೊನಾಸಿ ರಿಟ್ರೇಸ್ಮೆಂಟ್ ತಗೊಳ್ಳಿ. ಸೊ ಇದನ್ನ ಡಿಫಾಲ್ಟ್ ತೋರಿಸ್ತೀವಿ ಫಸ್ಟು, ಯಾಕೆಂದ್ರೆ ನಾವು ಭಾಳಷ್ಟು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ. ಸೊ ನೀವು ಫಸ್ಟ್ ಟೈಮ್ ಈ ಥರ ಆದಾಗ ಈ ಥರ ಕಾಣ್ತಾ ಇರ್ತಾರೆ ನಿಮ್ಮ ಫಿಬೊನಾಸಿ ರಿಟ್ರೇಸ್ಮೆಂಟ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಸೊ ಈ ಪೋರ್ಷನಲ್ಲಿ ಹೋಗಿ ಫಿಬೊನಾಸಿ ರಿಟ್ರೇಸ್ಮೆಂಟ್ನ ತಗೊಂಡು ಸುಮ್ಮನೆ ಫಸ್ಟ್ ಹಿಂಗೆ ಪ್ಲೇಸ್ ಮಾಡಿ. ಹಿಂಗೆ ಪ್ಲೇಸ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ. ಸೊ ಇಲ್ಲಿ ಒಂದು ನಂಬರ್ಗಳು ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ನಂಬರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ 0 ಇದೆ, 0.23, 3.82, 5, 618, 786, 1 ಇದೆ, 1.618 ಇದೆ, 2.618 ಇದೆ, 3.618 ಇದೆ. ಅರ್ಥ ಆಯ್ತಾ? ಇದಿಷ್ಟು ಇರ್ತವೆ, ಇವೆಲ್ಲ ಇಂಪಾರ್ಟೆಂಟ್ ನಂಬರ್ಸ್ಗಳೇ. ಪ್ರತಿಯೊಂದು ನಂಬರ್ಸ್ಗಳು ಅದಕ್ಕೆ ಆದಂಥ ಕೆಲವೊಂದು ವ್ಯಾಲ್ಯೂ ಇರ್ತವೆ, ಆಯಿತಾ. ಸೊ ಇದನ್ನು ನೀವು ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಏನು ಮಾಡ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸೆಟ್ಟಿಂಗ್ಸ್ ಬರುತ್ತೆ, ಆಯಿತಾ. ಫಸ್ಟ್ನೇದಾಗಿ ಇಲ್ಲಿ ಕಾಣುತ್ತೆ ನಿಮಗೆ, ಈ ಸ್ಟೈಲ್ ಅಂತ ಇರುತ್ತೆ. ಓಕೆ, ಇಲ್ಲಿ ಎಕ್ಸ್ಟೆಂಡ್ ಲೈನ್ಸ್ ಟು ಲೆಫ್ಟ್ ಅಂದರೆ ಈ ಕಡೆ ಆಯ್ತು, ರೈಟಿಂಗ್ ಮಾಡ್ಕೊಳ್ಳಿ. ಇವತ್ತು ಇದನ್ನು ನೆಕ್ಸ್ಟ್ ಕೆರಡೆ ಇದೆಲ್ಲ ರೈಟಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ನಿಮಗೆ, ಈ ಲೆವೆಲ್ಸ್ಗಳು ಫುಲ್ಲು ಎಕ್ಸ್ಟೆಂಡ್ ಆದವು. ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಫಸ್ಟ್ ಸೆಟ್ಟಿಂಗ್ಸ್. ಸೆಕೆಂಡು, ಇವನ್ನೆಲ್ಲ ಯೂಸ್ ಮಾಡಲ್ಲಪ್ಪ, ಇವೆಲ್ಲ ಯೂಸ್ ಮಾಡಲ್ಲ ಅಂದರೆ ನಾವೇನು ಮಾಡ್ಬೋದು, ನಮಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಮಾಡ್ಕೋಬೋದು. ಇದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂತ ಕಾಣುತ್ತೆ ಇಲ್ಲಿ ನೋಡಿ,
ಇದು ಬ್ಯಾಕ್ ಗ್ರೌಂಡ್ ಕಾಣುತ್ತಲ್ಲ, ಇದು ನಾವು ಕಡಿಮೆ ಮಾಡ್ಕೋಬೋದು ಅಥವಾ ಜಾಸ್ತಿ ಮಾಡ್ಕೋಬೋದು. ನಮ್ಗೆ ಬೇಡ ಅಂದರೆ ತೆಗಿಬೋದು. ಹಿಂಗೆ ಇಲ್ಲಿ ಜಾಸ್ತಿ ಬೇಕಂದ್ರೆ ಈ ಥರ ಆಗುತ್ತೆ, ಆಯಿತಾ. ಸೊ ನೋಡಿ, ನಿಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಗ್ತದಲ್ಲ, ಅದು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದು ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕಲರು ಸಹಿತ ನೀವು ಏನು ಒಂದೇ ಕಲರ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಒಂದೇ ಕಲರ್ ತೊಗೋಬೋದು. ಎಲ್ಲ ಬೇರೆ ಬೇರೆ ಕಲರ್ ಇರ್ತಾವಲ್ಲ, ಬೇಡಪ್ಪ ನನಗೆ ಒಂದೇ ಕಲರ್ ಇರಲಿ ಅಂದರೆ ಒಂದೇ ಕಲರ್ ತೊಗೋಬೇಕು. ಈ ಥರ ಸೆಟ್ಟಿಂಗ್ಸ್ ಇರ್ತವೆ. ಸೊ ಏನು ಬೇಡ ಅಂದರೆ, ಸೊ ನೋಡಿ ಇಲ್ಲಿ ಅಪ್ಲೈ ಡಿಫಾಲ್ಟ್ ಕೊಡಿ, ಮತ್ತೆ ಹಿಂಗೆ ಆಗುತ್ತೆ. ಸೊ ನೀವೇನು ಮಾಡ್ತೀರಲ್ಲಿ, ಎಕ್ಸ್ಟೆಂಡ್ ಲೈನ್ಸ್ ಟು ರೈಟ್ ಅಂತ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದೇ ಕಲರ್ ಕೊಡೋಣ, ಆಯಿತಾ. ಫಸ್ಟು ಸೊ ಈ ಗ್ರೀನ್ ಕೊಡೋಕಂತೀನಿ ಕಾಣೋಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಬಂದು ಸೇವ್ ಆ್ಯಸ್ ಕೊಡಿ. ಅವತ್ತು ಸೇವ್ ಆ್ಯಸ್ ಕೊಡಿ, ಏನೋ ಒಂದು ಹೆಸರು ಕೊಡಿ. ಸೊ ಓಕೆ ಕೊಡಿ, ಆಯಿತಾ. ಈ ಥರ ಕಾಣುತ್ತೆ. ಓಕೆ, ಇದು ನಾವು ಯೂಸ್ ಮಾಡ್ಕೋಬೇಕು. ಹೆಂಗೆ ಯೂಸ್ ಮಾಡ್ಕೋಬೇಕು, ನಿಮಗೆ ಫಸ್ಟು ಮಾರ್ಕೆಟ್ ಯಾವ ಟ್ರೆಂಡಲ್ಲಿದೆ ಅಂತ ತಿಳ್ಕೊಬೇಕು. ಮಾರ್ಕೆಟ್ ಯಾವ ಟ್ರೆಂಡಲ್ಲಿದೆ, ಉದಾಹರಣೆಗೆ ಪ್ರೀವಿಯಸ್ ಡೇ ಏನಿದೆ ನೋಡ್ಕೊಳ್ಳಿ. ಪ್ರೀವಿಯಸ್ ಡೇ ಮಾರ್ಕೆಟ್ ನಾನು ವಿಡಿಯೋ ಮಾಡ್ತಿರೋದು ಇದು 15/10/2026. ಓಕೆ, ಸಾರಿ 25, ಒಂದು ವರ್ಷ ಮುಂದೋಗ್ಬಿಟ್ಟಿದ್ದೀನಿ, 25 ಆಯಿತಾ. ಸೊ ಪ್ರೀವಿಯಸ್ ಡೇ ಇದು 15ನೇ ತಾರೀಕು ಮಾರ್ಕೆಟಿಂಗ್ ಆಗಿದೆ ಬಿಡಿ. ನಾವು ವಿಡಿಯೋ ಮಾಡ್ತಿರೋದು ರಾತ್ರಿ, ಹಾಗಾಗಿ ಇದು ಪ್ರೀವಿಯಸ್ ಡೇ ಏನಾಗಿದೆ ಮಾರ್ಕೆಟ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಡೌನ್ ಟ್ರೆಂಡ್ ಇದೆ ಅಲ್ವಾ. ಸೊ ಇದಕ್ಕೆ ನಾವೇನು ಮಾಡೋಣ, ಸೊ ಡೌನ್ ಟ್ರೆಂಡಲ್ಲಿದ್ದಾಗ ಮಾರ್ಕೆಟನ್ನು ನೀವು ಇಲ್ಲಿ ಫಿಬೊನಾಸಿ ತೊಗೊಂಡು ರಿಟ್ರೇಸ್ಮೆಂಟ್ ತೊಗೊಂಡು ಫಸ್ಟ್ ಇಲ್ಲಿಂದ ಹಿಂಗೆ ಬಿಡ್ಕೊಳ್ಳಿ. ಈ ಹೈ ಟು ಲೋ ಮಾಡ್ಕೋಬೇಕು. ಸೊ ಈ ಹೈ ಟು ಲೋ ಮಾಡಿದಾಗ ನೋಡಿ, ಯಾವತ್ತು ಇಲ್ಲಿ 1 ಇಲ್ಲಿ ಬರಬೇಕು, 0 ಇಲ್ಲಿ ಬರಬೇಕು. ಓಕೆ, ಸೊ ಈಗ ಈ ಥರ ಬಂದಾಗ ನಾವು ಏನು ಮಾಡ್ತೀವಿ, ರಿಟ್ರೇಸ್ಮೆಂಟ್. ನೆಕ್ಸ್ಟ್ ನಾವು ಟ್ರೇಡ್ ಮಾಡೋ ಟೈಮಲ್ಲಿ ಮಾರ್ಕೆಟ್ ಪ್ರೀವಿಯಸ್ ಡೇ ನೋಡಿ ಈ ಥರ ಡೌನ್ ಟ್ರೆಂಡ್ ಹೋಗಿದೆ. ಸೊ ಮತ್ತೆ ಅದು ಹಿಂಗೆ ಬಂದಿದೆ, ಅದು ಹಿಂಗೆ ಟ್ರೇಡ್ ಆಗಬೇಕು. ಓಕೆ, ಹಿಂಗೆ ಟ್ರೇಡ್ ಆಗಬೇಕು. ಹಾಗೆ ನಾವೇನು ಮಾಡ್ತೀವಿ, ಈ ಲೆವೆಲ್ಸ್ಗಳನ್ನ ಇಂಪಾರ್ಟೆಂಟ್. ಸೊ ಇಲ್ಲಿ 0 ಮಾಡ್ತಲ್ಲ ಮಾರ್ಕೆಟ್, ಸೊ ಇಲ್ಲಿ 0.23 ಇದೆ, 382 ಇದೆ, 5 ಇದೆ, 6.18 ಇದೆ, 7.86. ಇದರಲ್ಲಿ ಏನು ಗೊತ್ತಾ, ಯಾವುದು ಫಿಕ್ಸ್ಡ್ ಇರಲ್ಲ. ಗ್ಯಾಪ್ನ ಇಟ್ಕೊಳ್ಳಿ, ನಿಮ್ಮ ಅನಲೈಸಿಸ್ ಏನು ಹೇಳ್ತೇಳಿ ಆ ಥರ ನಾವೇನು ಮಾಡ್ಬೋದು. ಇಲ್ಲಪ್ಪ ನಾನು ಯಾವುದು ಈ ಸಣ್ಣ ಪುಟ್ಟ ಲೆವೆಲ್ ನೋಡಲ್ಲ, ಮಾರ್ಕೆಟ್ ಅಟ್ಲೀಸ್ಟ್ ಫಸ್ಟ್ ನನಗೆ 61 ಇಲ್ಲಿ ಬರಬೇಕು, 0.618 ಬರಬೇಕು, ಅಲ್ಲಿವರೆಗೂ ನಾನು ಏನು ಟ್ರೇಡ್ ಮಾಡಲ್ಲ. ಈ ಥರ ಸಣ್ಣ ಪುಟ್ಟ ಟ್ರೇಡ್ಗಳನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಫಿಕ್ಸ್ ಮಾಡ್ಕೊಳ್ಳಿ. ಒಂದೊಂದ್ಸಲ ನೀವು ಏನಾಗುತ್ತೆ ಗೊತ್ತಾ, ಆಫ್ಟರ್ ದ ಮಾರ್ಕೆಟ್ ನೋಡಿದಾಗ ಇಲ್ಲೇ ನೋಡಿ 5ಇಂದ ಮಾರ್ಕೆಟ್ ಹೋಗಿ ಇಲ್ಲಿಂದ ಕ್ಲೀನಾಗಿ ಹಿಂಗೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಲೈವ್ ಮಾರ್ಕೆಟಲ್ಲಿ ಬೇರೆ ಥರ ಇರುತ್ತೆ. ಹಾಗಾಗಿ ನೀವು ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಲೈವ್ ಮಾರ್ಕೆಟಲ್ಲೇ ತೋರಿಸೋದ್ರೆ ಒಂದೇ ನಿಮಿಷ ತೋರಿಸ್ತೀನಿ ನೋಡಿ. ಸೊ ಲೈವ್ ಮಾರ್ಕೆಟಲ್ಲಿ ನಾವೀಗ ಟ್ರೇಡಿಂಗು ವೆಬ್ಸೈಟ್ ಓಪನ್ ಮಾಡೋಣ. ಸೊ ನಾವು ವಿಡಿಯೋ ಮಾಡೋ ಟೈಮಲ್ಲಿ ನಿಮಗೆ ಇದೆಲ್ಲ ಇರುತ್ತೆ, ಯಾವುದು BTC ಎಲ್ಲ ಇರುತ್ತೆ. ಸೊ BTC ನಾನು ಇಲ್ಲಿ ಹಾಕ್ತೀನಿ ನೋಡಿ, ಒಂದು ಸೆಕೆಂಡ್ ನೋಡಿ, BTC USD. ಓಕೆ, ಸೊ ಈಗ ಇದನ್ನ ಟೈಮ್ ಫ್ರೇಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಟೈಮ್ ಫ್ರೇಮ್ ನೋಡ್ತೀರಾ ನಿಮಗೆ ನೋಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನೀವು ಬಿಟ್ಕಾಯಿನ್ ಎಲ್ಲ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, ಇದನ್ನ 5 ಮಿನಿಟ್ಸ್ ಟೈಮ್ ಫ್ರೇಮ್ ತಗೊಳ್ಳಿ. ನೀವು ಬಿಟ್ಕಾಯಿನ್ ನೋಡ್ತಿದ್ದೀರಾ 5 ಮಿನಿಟ್ಸ್ ಕಾಣ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ರೈಟ್ ನಾವು ಈಗ ಮಾರ್ಕೆಟ್ ನಾನು ನೋಡ್ತಿರೋದು ಟೈಮಿಂಗ್ಸ್ ಎಷ್ಟು ಗೊತ್ತಾ, ಈಗ 7:23 ಇದೆ ಆಯ್ತಾ. ನಾನು ಸಂಜೆ ವಿಡಿಯೋ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಇಲ್ಲಿಂದ ನಿಮಗೆ ಕಾಣ್ತಾ ಇದೆ ಡೌನ್ ಸೈಡ್, ಇಲ್ಲಿಂದ ನಿಮಗೆ ಡೌನ್ ಸೈಡ್ ಕಾಣ್ತಾ ಇದೆ ಅಲ್ವಾ ಮಾರ್ಕೆಟ್. ಸೊ ನಾವು ಈಗಕ್ಕೆ ಏನು ಮಾಡೋಣ, ಫಿಬೊನಾಸಿ ರಿಟ್ರೇಸ್ಮೆಂಟ್ನ ಹಾಕೋಣ. ಸೊ ಈಗ ಫಿಬೊನಾಸಿ ತಗೊಳ್ಳಿ. ಸೊ ಇಲ್ಲಿಂದ ಹೇಳೋದು, ಇಲ್ಲೊಂದು ಹೈ ಮಾಡಿದೆ, ಹೈ ಟು ಲೋ ಮಾಡ್ಕೊಳ್ಳಿ. ಈ ಥರ ಕಾಣ್ತಾ ಇದೆಯಾ, ಸೇಮ್ ಅಂತ. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ ಕಾಣ್ತಾ 100 ಮೀನ್ಸ್ 1, ಇಲ್ಲಿ 0 ಇದೆ. ಸೊ ಈಗ ನೀವು ಟ್ರೇಡ್ ಮಾಡಬೇಕಾದ್ರೆ ಏನು ಮಾಡಬೇಕು, ಈಗ ಮಾರ್ಕೆಟ್ ಐದರ್ ನೀವು ಡಿಸೈಡ್ ಮಾಡಬೇಕು, ನಾನು 61 ಬಂದಾಗ ನಾನು ಟ್ರೇಡ್ ಮಾಡ್ತೀನಿ, 50 ಬಂದಾಗ ಮಾಡ್ತೀನಿ, ಅಥವಾ 38 ಬಂದಾಗ ನೀವು ಡಿಸೈಡ್ ಮಾಡಿ. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬಂದಿದೆ, ಈ ಯಾವುದೋ ಒಂದು ಲೆವೆಲ್ವರೆಗೂ ಬರುತ್ತೆ. ಆ ಬಂದಮೇಲೆ ಫಾರ್ ಎಕ್ಸಾಂಪಲ್ 61ಗೆ ಟ್ರೇಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಮಾರ್ಕೆಟಿಂಗ್ ಬಿದ್ದು 61 ಬರೋ ಮಟ್ಟ ನಾನು ವೆಯ್ಟ್ ಮಾಡ್ತೀನಿ. ಯಾವಾಗ ಮಾರ್ಕೆಟ್ 61 ಬರುತ್ತೆ ತಕ್ಷಣ ಎಂಟ್ರಿ ಮಾಡಬೇಡಿ. ಇಲ್ಲಿ ನೀವು ಈ ಲೆವೆಲಲ್ಲಿ ಯಾವಾಗ ಅದು 61 ರೀಚ್ ಆಗಿ 50 ಬರುತ್ತಲ್ಲ ಅಲ್ಲಿ ಸೆಲ್ ಮಾಡಿ, ಅಲ್ಲಿ ನೀವು ಸೆಲ್ ಮಾಡಬೇಕು. ಇದು ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಈ ರೀತಿ ನೋಡಬೇಕು. ಹಾಗಾದ್ರೆ ಸ್ಟಾಪ್ ಲಾಸ್ ಹೊಡುತ್ತಾ, ಸ್ಟಾಪ್ ಲಾಸ್ ಕೊಡಿ. ಉದಾಹರಣೆಗೆ ಇಲ್ಲಂತ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ. ಈವನ್ ನಾವು ಕೆಲವೊಂದು ಇಂಡಿಕೇಟರ್ಗಳನ್ನು ಯೂಸ್ ಮಾಡ್ತೀವಿ, ಆ ಇಂಡಿಕೇಟರ್ ಬೇಸ್ ಮೇಲೂ ಸಹಿತ ನಾವು ಮಾಡ್ಬೋದು. ಉದಾಹರಣೆಗೆ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳಿ, ಇದಿಷ್ಟು ಬಿಟ್ಬಿಡಿ, ಇದೇನಾಗಿದೆ ಅಂತ. ಸೊ ಇದನ್ನು ನಾನು ರಿಮೂವ್ ಮಾಡ್ತೇನೆ, ನೋಡಿ ತೋರಿಸ್ತೀನಿ. ಫಿಬೊನಾಸಿ ರಿಟ್ರೇಸ್ಮೆಂಟ್. ಉದಾಹರಣೆಗೆ ಇಲ್ಲಿಂದ ಒಂದು ಟ್ರೆಂಡ್ ಇದೆ, ಸೊ ಇಲ್ಲಿವರೆಗೂ ಹಿಂಗೆ ಹಾಕೊಂಡೆ ಅಂತ ಅಂದ್ಕೊಳ್ಳಿ. ಸೊ ನಾನೇನು ಹೇಳಿದೆ ನಿಮಗೆ, ನಮಗೆ ಮಿನಿಮಮ್ 61 ಬರಬೇಕು ಫಸ್ಟ್.
61 ಬಂದಮೇಲೆ ನೋಡಿ 61 ರೀಚ್ ಆಗೋಣ, ಇಲ್ಲಿಲ್ಲ 61 ಟಚ್ ಆಗಬೇಕು, 50 ಬಂದಾಗ ಸೆಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಟಚ್ ಆಗಿದೆ ಅಂತ ಅಂದ್ಕೊಳ್ಳಿ ಸರ್, ಅಲ್ಲಿ ಇಲ್ಲಿ ಟಚ್ ಆಗಿದೆ, ಇಲ್ಲಿ ನೀವು ಸೆಲ್ ಮಾಡ್ತೀರಿ. ನಿಮ್ಮ ಮೊದಲೇ ಟಾರ್ಗೆಟ್ ಯಾವತ್ತೂ ಇದಾಗಿರುತ್ತೆ. ಓಕೆ, ಸೊ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸ್ಟಾಪ್ ಲಾಸ್ ಬಂತ ಕೊಡಿ, ಕಂಪಲ್ಸರಿ ಸ್ಟಾಪ್ ಲಾಸ್, ಯಾವುದೇ ಟ್ರೇಡಿಂಗಲ್ಲೂ ಸಹ ಕಂಪಲ್ಸರಿ ಸ್ಟಾಪ್ ಲಾಸ್ ಇರಲೇಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ನಾವೇನು ಮಾಡ್ತೀವಿ, ಒಂದು ಮಾರ್ಕೆಟ್ನ ಡೈರೆಕ್ಷನ್ ನೋಡ್ಕೊತೀವಿ. ಈಗ ನೋಡಿ, ಇಲ್ಲಿ ಇನ್ ಕೇಸ್ ಇಲ್ಲಿ ಬಂತು ಅಂದರೆ ನಂತರ ನಾವೇನು ಬೇಕಾಗುತ್ತೆ ನಮಗೆ, ಇಲ್ಲಿಂದ ಹಿಡಿದು ಕೆರಡೆ ಇಲ್ಲಿ ಮಾಡಿ 61 ಬಂತು ಅಂತ ಅಂದ್ಕೊಳ್ಳಿ ಮಾರ್ಕೆಟ್, ರೈಟ್? ಈಗ ನಮಗೆ ಟಾರ್ಗೆಟ್ಗಳು ಬೇಕಾಗುತ್ತೆ. ಟಾರ್ಗೆಟ್ ನಾವು ಎಲ್ಲಿ ನೋಡ್ಕೊತೀವಿ, ಎಕ್ಸ್ಟೆನ್ಷನ್ ಮೂಲಕ. ಸೊ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಟಾರ್ಗೆಟ್ಗಳು ಸಿಗ್ತವೆ. ಓಕೆ, ಸೊ ನೀವೇನು ಮಾಡಬೇಕು, ಫಿಬೊನಾಸಿ ರಿಟ್ರೇಸ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಎಸ್ಪೆಷಲಿ ಅಂದರೆ, ಫಿಬೊನಾಸಿ ರಿಟ್ರೇಸ್ಮೆಂಟಲ್ಲಿ ನಿಮಗೆಲ್ಲ ಗೊತ್ತಿರಲಿ, ಮಾರ್ಕೆಟ್ ಮೇಲೆ ಹೋಗಬೇಕು ಅಥವಾ ಕೆರಡೆ ಹೋಗಬೇಕು ಅಂದರೆ ಅವ್ನು ಹೆಂಗೆ ಹೋಗ್ತಾನೆ, ಹಿಂಗೆ ಹೋಗ್ತಾನೆ. ಓಕೆ, ಸೊ ಇಲ್ಲಿಂದ ಹಿಡಿದು ಅವ್ನು ಇಲ್ಲಿ ಬಂದು ಇಲ್ಲಿವರೆಗೂ ಬರ್ತಾನಲ್ಲ, ಸೊ ಇಲ್ಲಿವರೆಗೂ ಬರೋಕ್ಕೆ ಫಿಬೊನಾಸಿ ರಿಟ್ರೇಸ್ಮೆಂಟ್ ಯೂಸ್ ಮಾಡಬೇಕು. ಕೆಲವೊಂದು ನಾನು ಹೇಳ್ದಲ್ಲ, ನಮಗೆ ಕೆಲವೊಂದು ಇಂಡಿಕೇಟರ್ ನಾವು ಹಾಕೊಂಡಿರ್ತೀವಿ. ಉದಾಹರಣೆ ಈ ಇಂಡಿಕೇಟರ್ ತಗೊಳ್ಳಿ, ಇಲ್ಲೊಂದು ಸುಮ್ಮನೆ ಇಂಡಿಕೇಟರ್ ಬೇಸ್ ಮೇಲೆ ಮಾಡ್ಬೋದಾ, 100% ಮಾಡ್ಬೋದು. ನಾನು ಇಲ್ಲೇ ಇಂಡಿಕೇಟರ್ಗೆ ಹಾಕೊಳ್ತೀನಿ, ನೋಡಿ ತೋರಿಸ್ತೀನಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿಗೆ ಹಾಕೊಳ್ತೀನಿ. ಯಾಕೆಂದರೆ ನೋಡಿ, ಇಲ್ಲಿಂದ ಮಾರ್ಕೆಟ್ ರೆಡ್ ಸ್ಟಾರ್ಟ್ ಆಗಿ ಗ್ರೀನ್ ಆಯಿತು. ನೋಡಿ 61 ಲೆವೆಲಿಗೆ ಬಂದ, ಇಲ್ಲಿ 61 ಲೆವೆಲಿಗೆ ಬರಬೇಕು, ಬಂದಿಲ್ಲ. ಸೊ ಬರೋವರೆಗೂ ನಾವು ವೇಟ್ ಮಾಡಬೇಕು, ಬಂದಿಲ್ಲ ತಾನೇ, ವೇಟ್ ಮಾಡಿ. ಸೊ ನೆಕ್ಸ್ಟ್ ಅದನ್ನ ಏನು ಮಾಡ್ತೀನಿ, ಇದನ್ನು ಇಲ್ಲಿಗೆ ತಗೊಳ್ತೀನಿ, ಈ ಟ್ರೆಂಡ್ ಕಂಟಿನ್ಯೂ ಮಾಡ್ಕೊಂತೀನಿ. ಈ ಥರ ನನಗೆ 61 ಬರಬೇಕಪ್ಪ. ನೋಡಿ ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಹಿಡಿದು ಫಸ್ಟ್ ಇಲ್ಲಿವರೆಗೂ ಟ್ರೆಂಡ್ ಮಾಡ್ದ, ಇಲ್ಲಿವರೆಗೂ ರಿಟ್ರೇಸ್ ಆದ, ಬಟ್ ಅವ್ನು 61ವರೆಗೂ ಬಂದಿಲ್ಲ. ಸೊ ಆಗ ನಾನೇನು ಮಾಡಿದೆ, ಇದೇ ಟ್ರೆಂಡ್ನ ಕಂಟಿನ್ಯೂ ಆಗಿ ಇಲ್ಲಿಯೂ ತೊಗೊಂಡೆ. ಇಲ್ಲಿ ತಗೊಂಡಾಗ ನೋಡಿ, ಇಲ್ಲಿಂದ ಮಾರ್ಕೆಟ್ ಕರೆಕ್ಟಾಗಿ 61ಗೆ ಇಲ್ಲಿ ಬಂತು. ಯಾವಾಗ ಮಾರ್ಕೆಟ್ 61ಗೆ ಬರುತ್ತೆ, ನನ್ನ ಎಂಟ್ರಿ ಲೆವೆಲ್ ಇಲ್ಲಿ ನಾನು ಸೆಲ್ ಮಾಡ್ತೀನಿ. ಇದು ನನ್ನ ಟಾರ್ಗೆಟ್ ಆಗಿರುತ್ತೆ, ನನ್ನ ಸ್ಟಾಪ್ ಲಾಸ್ ಇದು 3 ಇಲ್ಲೇ ಸಿಕ್ಪ. ಸೊ ನಮ್ಮ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ನೋಡಿ, ನಿಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಷ್ಟೇ, ಎಷ್ಟು, 150 ಪಾಯಿಂಟ್ ಸ್ಟಾಪ್ ಲಾಸ್. ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 600 ಪಾಯಿಂಟ್ ಇರುತ್ತೆ. ಇದು ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ನೀವು ಹೆಂಗೆ ಕ್ಯಾಚ್ ಮಾಡ್ತೀರಾ ಹೇಳಿ, ಫಿಬೊನಾಸಿ ರಿಟ್ರೇಸ್ಮೆಂಟ್ ತಗೊಂಡು. ಹೆಂಗೆ ರಿಟ್ರೇಸ್ಮೆಂಟ್ ತಗೊತೀರಾ, ಸೊ ಇಲ್ಲಿ ತಗೊಳ್ತೀರಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಟ್ರೆಂಡ್, ಇಲ್ಲಿವರೆಗೂ ಹೋಯ್ತು, ನಂತರ ಇಲ್ಲಿವರೆಗೂ ರಿಟ್ರೇಸ್ಮೆಂಟ್ ಆಯಿತು. ಸೊ ಇಲ್ಲಿಂದ ನಮ್ಮ ಫಸ್ಟ್ ಟಾರ್ಗೆಟ್ ರೀಚ್ ಆಯಿತು. ಸೊ ಯಾವಾಗ ಫಸ್ಟ್ ಟಾರ್ಗೆಟ್ ರೀಚ್ ಆಗುತ್ತೆ, ಆವಾಗ ನಿಮ್ಮ ಸ್ಟಾಪ್ ಲಾಸ್ನ ಇಲ್ಲಿಂದ ಹಿಡಿದು 0ಗೆ ತಗೊಂಬನ್ನಿ. ನಂತರ ಸೆಕೆಂಡ್ ಟಾರ್ಗೆಟ್ ಇಲ್ಲಿರುತ್ತೆ. ಸೊ ಈ ರೀತಿ ನೀವೇನು ಮಾಡ್ಕೊತೀರಾ, ಎರಡನ್ನೂ ಕಾಂಬಿನೇಷನ್ ಮಾಡ್ಕೊಂಡು ನೋಡ್ತೀರಾ ಟ್ರೇಡ್. ಆಯಿತಾ? ಗ್ಯಾಪ್ ಗೊತ್ತಿರ್ಬೇಕು ನಿಮಗೆ ಟ್ರೆಂಡ್ ಮಾರ್ಕೆಟ್ ಯಾವುದಿದೆ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೆಂಡು ಯಾವುದಿದೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲೇದಾಗಿ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಸೊ ಇಂಡಿಕೇಟರ್ ಇಲ್ಲಾಂದರೆ ಬಿಟ್ಬಿಡಿ, ಇಂಡಿಕೇಟರ್ ಬೇಡ ಅಂತ ಅಂದ್ಕೊಳ್ಳಿ. ನಿಮ್ಗೆ ನೋಡಿ ಮಾರ್ಕೆಟಲ್ಲಿ ನೋಡ್ತೀರಲ್ವ, ಸೊ ಇದು ಸೇಮ್ ಇಲ್ಲಿ ಬನ್ನಿ. ಈಗ ಸೊ ಇವತ್ತು ಫಾರ್ ಎಕ್ಸಾಂಪಲ್, ಇವತ್ತು ಅಂದರೆ 15ನೇ ತಾರೀಕಿಗೆ 15/10/2025 ಮಾರ್ಕೆಟ್ ಓಪನ್ ಇಲ್ಲ ಅದ, ಕ್ಲೋಸ್ ಇಲ್ಲ ಅದ, ಆಲ್ಮೋಸ್ಟ್ ಒಂದು ಫುಲ್ಲು ಟ್ರೆಂಡ್ ಹೋಗಿದೆ. ಸೊ ಈಗ ನಾಳೆ ನಾವು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನಾಳೆ ನಾವು ಏನು ಮಾಡಬೇಕು, ಫಸ್ಟ್ನೇದಾಗಿ ನಾಳೆ ನಾವು ಟ್ರೇಡ್ ಮಾಡೋ ಟೈಮಲ್ಲಿ ಫಿಬೊನಾಸಿ ರಿಟ್ರೇಸ್ಮೆಂಟ್ ತಗೊಳ್ಳಿ. ಇಲ್ಲಿ 0 ಇರಲಿ, ಇಲ್ಲಿಂದ 100 ಹಿಂಗೆ ಹಾಕೊಳ್ಳಿ. ಸೊ ಇಲ್ಲಿ ಲೋ ಟು ಹೈ ಹಾಕೊಂಡಿದ್ದೀವಿ. ಈಗ ನಾನೇನು ಮಾಡಬೇಕು, ನಾಳೆ ನೀವು ಟ್ರೇಡ್ ಮಾಡ್ತೀವಿ ಅಂದರೆ ಮಾರ್ಕೆಟ್ ಈ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಫಸ್ಟ್ ಮಾರ್ಕೆಟ್ ಯಾವಾಗ ನೋಡಿ ಇಲ್ಲಿಂದ ಹಿಂಗೆ ಹೋಗಿದೆ ಟ್ರೆಂಡ್, ಸೊ ಈ ಲೆವೆಲಿಗೆ ಬರಬೇಕು ಅವನು. ಇಲ್ಲಿ ಬಂದು ಯಾವಾಗ 50 ಬರ್ತಾನೆ, ಇಲ್ಲಿಂದ ಎಂಟ್ರಿ ಪಾಯಿಂಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಟಾಪ್ ಲಾಸ್ ಇದ್ರ ಕೆಳಗೆ ಹೇಳ್ಕೊಳ್ಳಿ. ಟಾರ್ಗೆಟು ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇಲ್ಲೆಲ್ಲೋ ಬರುತ್ತೆ. ಸೊ ಸೆಕೆಂಡ್ ಟಾರ್ಗೆಟ್ ಎಲ್ಲರಿಗೂ ಬರೋ ಚಾನ್ಸಸ್ ಇದೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಎಕ್ಸ್ಟೆನ್ಷನ್ ತೊಗೊಳ್ತೀವಿ. ಈ ಥರ ಉದಾಹರಣೆ ಇಲ್ಲಿವರೆಗೂ ಬಂತು ಅಂತ ಅನ್ಕೊಳ್ಳೋಣ, 61ವರೆಗೂ ಬಂದಿದೆ ಅಂತ ಅನ್ಕೊಳ್ಳೋಣ. ನಮ್ಮ ಟಾರ್ಗೆಟ್ ಏನಾಗುತ್ತೆ, ಇಲ್ಲಿವರೆಗೂ ಬರುತ್ತೆ ಫಸ್ಟ್ ಟಾರ್ಗೆಟ್. ಓಕೆ, ಸೊ ಫಸ್ಟ್ ಟಾರ್ಗೆಟ್ ಇಲ್ಲಿದೆ, ಆ್ಯಕ್ಚುಲಿ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ಇದಾಗುತ್ತೆ. ಸೊ ನಮಗೇನು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗುತ್ತೆ ಆದರೆ, ಉದಾಹರಣೆಗೆ ನಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಷ್ಟೇ ಪಾಯಿಂಟ್, ಎಷ್ಟು ಪಾಯಿಂಟು 26 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ ಮೊದಲೇ ಟಾರ್ಗೆಟ್ 103 ಪಾಯಿಂಟ್, 182 ಪಾಯಿಂಟ್ ಮತ್ತು ಇನ್ನು 310 ಪಾಯಿಂಟ್ ಇರುತ್ತೆ. ಸೊ ಸಮಾಧಾನದಾಗಿ ಇದನ್ನು ವೆಯ್ಟ್ ಮಾಡಬೇಕು, ಸಮಾಧಾನದಲ್ಲಿ ನಿಮ್ಗೆ ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ನೀವೇನು ಮಾಡ್ತೀರಾ, ಬರೀ ಜಸ್ಟ್ ಫಿಬೊನಾಸಿ ರಿಟ್ರೇಸ್ಮೆಂಟ್ ಹಾಕೊಳ್ತೀರಾ. ಓಕೆ, ಸೊ ಇಲ್ಲಿವರೆಗೆ ಯಾರು ವಿಡಿಯೋ ನೋಡಿದಿರಿ, ಸೊ ಒಂದು ಕಾಮೆಂಟ್ ಮಾಡಿ. ಫಿಬೊನಾಸಿ ರಿಟ್ರೇಸ್ಮೆಂಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅದೇ ರೀತಿ ಫಿಬೊನಾಸಿ ಎಕ್ಸ್ಟೆನ್ಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.